ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಆರ್ಥಿಕವಾಗಿ ಶಕ್ತಿಯುತವಾಗುತ್ತಿದ್ದಾರೆ. ಪ್ರತಿಯೊಂದಕ್ಕೂ ಪುರುಷರನ್ನು ಅವಲಂಬಿಸದೆ ಕುಟುಂಬ ನಿರ್ವಹಿಸುತ್ತಿದ್ದಾರೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕಿ ಮಮತಾ ರಾವ್ ಹೇಳಿದರು. ಪಾಂಡುಪುರ ತಾಲೂಕಿನ ಎಳಕೆರೆ ಋತ್ವಿ ಅಕ್ಷಯ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದನ್ವಯ ಆಯೋಜಿಸಿದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಉದ್ಘಾಟಿಸಿ ಅವರು ಮಾತನಾಡಿದರು. ಧರ್ಮಸ್ಥಳ ಸಂಘದ ಉಳಿತಾಯ ಯೋಜನೆಯಿಂದಾಗಿ ಮಹಿಳೆಯರು ಇಂದು ಆರ್ಥಿಕ ಪ್ರಗತಿ ಸಾಧಿಸಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯಲು ಹಲವಾರು ಕಾನೂನುಗಳು ಜಾರಿಯಾಗಿದ್ದು ಅವುಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ HR ಮಣಿಕರ್ಣಿಕಾ ಅವರು ಮಹಿಳೆಯರ ಆರೋಗ್ಯ ಕುರಿತು ಮಾತನಾಡಿ, ಪ್ರತಿಯೊಬ್ಬ ಮಹಿಳೆಯರು ಆರೋಗ್ಯ ಕಾಪಾಡಿಕೊಳ್ಳುತ್ತಾ ತಮ್ಮ ಗಮನ ಕೇಂದ್ರೀಕರಿಸಬೇಕು. ಅದರಲ್ಲೂ ಮಹಿಳೆಯರು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಎಂದು ಸಲಹೆ ನೀಡಿದರು. ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿ ಖ್ಯಾತ ವಕೀಲೆ ತೇಜಸ್ವಿನಿ ಸಾಮಾಜಿಕ ಜಾಲತಾಣದಿಂದ ಮಕ್ಕಳ ರಕ್ಷಣೆಯಲ್ಲಿ ಪೋಷಕರ ಪಾತ್ರ ಕುರಿತು ಮಾತನಾಡಿ, ಪೋಷಕರು ಮಕ್ಕಳನ್ನು ಮೊಬೈಲ್ ದೂರ ಇಡಬೇಕು. ಏಕೆಂದರೆ ಮೊಬೈಲ್ ಬಳಕೆಯಿಂದಾಗಿ ಮಕ್ಕಳಲ್ಲಿ ಓದುವ ಆಸಕ್ತಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ. ಈ ಹಿಂದೆ ಮಕ್ಕಳಿಗೆ ಚಂದಮಾಮನ ತೋರಿಸಿ ಪೋಷಕರು ಊಟ ಮಾಡಿಸಿದರೆ, ಈಗಿನ ದಿನಮಾನಗಳಲ್ಲಿ ಮೊಬೈಲ್ಗಳು ರೀಲ್ಸ್ಗಳು ತೋರಿಸಿ ಊಟ ಮಾಡಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿರುವ ಸಾಮಾಜಿಕ ಜಾಲತಾಣದಿಂದ ಹಾಗೂ ಮೊಬೈಲ್ನಿಂದ ಮಕ್ಕಳನ್ನು ಪೋಷಕರು ರಕ್ಷಿಸಬೇಕಿದೆ ಎಂದರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಮೀನಾಕ್ಷಿ P. ಚೆಲುವರಾಜ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಶಾಂತರಾಮಕೃಷ್ಣೇಗೌಡ, ಉಮಾ ಬಸವರಾಜ್, ತೀರ್ಪುಗಾರರಾದ HR ಧನ್ಯಕುಮಾರ್, ಸಾಧನೆ ಚೆಲುವೇಗೌಡ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಯಶವಂತ್, ಜ್ಞಾನ ವಿಕಾಸ ಕೇಂದ್ರದ ಮೇಲ್ವಿಚಾರಕರಾದ ಸಭಾಮಂಡಲ ಒಕ್ಕೂಟದ ಅಧ್ಯಕ್ಷರು ಮಹಿಳೆಯರು ಭಾಗವಹಿಸಿದರು. ಇದೇ ವೇಳೆ ರಂಗೋಲಿ ಸ್ಪರ್ಧೆ, ಪುಷ್ಪಗುಚ್ಛ ಸ್ಪರ್ಧೆ, ಪೌಷ್ಟಿಕ ಆಹಾರ ಮೇಳ, ಕರಕುಶಲ ಉತ್ಪನ್ನಗಳ ಪ್ರದರ್ಶನ ನಡೆಯಿತು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ವಿವಿಧ ಕ್ಷೇತ್ರದ ತಾಲೂಕುಗಳಿಂದ ಒಂದು ಕ್ರೀಡೆ, ಬ್ಯೂಟಿಷಿಯನ್, ವಸ್ತ್ರಾಶ್ರಮ, ಹೈನುಗಾರಿಕೆ, ಸಾಹಿತ್ಯ ಕೃಷಿ ಕಾರ್ಯಕ್ರಮಕ್ಕೆ ಅಭಿನಯಿಸಲಾಯಿತು. ಶ್ರೀ P. ಚೆಲುವರಾಜ್ ಅವರು P. ಚೆಲುವರಾಜ್ ಅವರ ಧರ್ಮಪತ್ನಿಯಾಗಿ, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾಗಿ, ಗ್ರಾಮಾಭಿವೃದ್ಧಿ ಯೋಜನೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಕಳೆದ 13 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ಯಕ್ರಮಗಳಲ್ಲಿ ಬಹಳ ಆಸಕ್ತಿಯಿಂದ ಭಾಗವಹಿಸಿ, ಯೋಜನೆಯ ಯಾವುದೇ ಕಾರ್ಯಕ್ರಮಗಳಾಗಲಿ ಅದಕ್ಕೆ ಬೆಂಗಾವಲಾಗಿ ನಮಗೆಲ್ಲರೂ ಕೂಡ ಸದಾ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಶ್ರೀಮತಿ ಮೀನಾಕ್ಷಿ P. ಚೆಲುವರಾಜ್ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇರಿದಂತಹ ಸಮಸ್ತ ಮಹಿಳೆಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಮತಿ ಮಮತಾ ರಾವ್ ಅವರು, ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವರನ್ನು ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜ್ಞಾನ ವಿಕಾಸದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ತೇಜಸ್ವಿ ಅವರು, ಖ್ಯಾತ ವಕೀಲರು, ಚಿರುಕುರುಳಿ. ಈ ದಿನದ ಸಾಮಾಜಿಕ ಜಾಲತಾಣದಿಂದ ಮಕ್ಕಳ ರಕ್ಷಣೆಯಲ್ಲಿ ಪೋಷಕರ ಪಾತ್ರ ಈ ವಿಷಯದ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಮತಿ ರಂಜಿತಾ ಬ್ಯೂಟಿಷಿಯನ್ ರಾಂಪುರ, ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂರಕ್ಷಣಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯೆಯಾಗಿ ನಮ್ಮ ಕಳಸ್ತವಾಡಿ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು ಸ್ವಂತ ಬ್ಯೂಟಿ ಪಾರ್ಲರ್ ಅನ್ನು ಇದೇ ತಿಂಗಳ ಕಳೆದ ವಾರದಲ್ಲಿ ಉದ್ಘಾಟನೆಯನ್ನು ಮಾಡಿ. ಶ್ರೀಮತಿ ಉಮಾ ಶಿವರಾಜ್ ಅವರು, ಇವರು ಹೈನುಗಾರಿಕೆ ಉದ್ಯಮದಲ್ಲಿ ತನ್ನದೇ ಆದಂತಹ ಎಲ್ಲ ಸಂಘರ್ಷಗಳನ್ನು ಮೆಟ್ಟಿ ನಿಂತು ಮಾದರಿ ಹೈನುಗಾರಿಕೆಯಾಗಿ ಗುರುತಿಸಿಕೊಂಡಂತಹ ಶ್ರೀಮತಿ ವೀಣಾ ಬಸವರಾಜ್ ಅವರು ಕಳೆದ 15 ವರ್ಷದಿಂದ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಸಾವಿತ್ರಿ ನಿರ್ಮಲೇಶ್ ಅವರು, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅಮ್ಮನ ಆಶ್ರಮದಲ್ಲಿ ಪುಷ್ಪಾವತಿಯವರು ತಾಯಿಯಾಗಿ ಅನಾಥ ಜೀವಗಳಿಗೆ ತಾಯಿಯಾಗಿ ಅದರ ಜೊತೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂತಹ ಪುಷ್ಪಾವತಿ ಉಮೇಶ್ ಅವರು, ಸಮಾಜ ಸೇವಕರು ಹಾಗನಹಳ್ಳಿ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ. ಗಂಡು ಎಷ್ಟು ಶಕ್ತಿವಂತರು ಅಷ್ಟೇ ಶಕ್ತಿವಂತರು ಮಹಿಳೆಯರು ಕೂಡ. ಇವತ್ತು ಸರ್ಕಾರಗಳು ಕೂಡ ಮಹಿಳಾ ಪ್ರಾಶಸ್ತ್ಯ ಗೊತ್ತಿದೆ, ಯಾವುದೆಲ್ಲ ಕಾರ್ಯಕ್ರಮಗಳಿದೆ ಅಂತೇಳಿ ಹೇಳುವಂಥದ್ದು. ಹಾಗಾಗಿ ನಮ್ಮ ಸಹಭಾಗಿತ್ವ ಸಮಾಜಕ್ಕೆ ಸಿಗಬೇಕು. ಅದು ಸಿಗಬೇಕು ಅಂತೇಳಿ ಹೇಳಿ ಆದರೆ ನಮ್ಮೊಳಗೆ ಇರುವಂತಹ ಕೌಶಲ್ಯ ಹೊರಗೆ ಬರಬೇಕು, ನಮ್ಮಲ್ಲಿ ಹುದುಗಿರುವಂತಹ ನಾಯಕತ್ವ ಹೊರಗೆ ಬರಬೇಕು. ಇವೆಲ್ಲವೂ ಕೂಡ ಜ್ಞಾನ ವಿಕಾಸ ಕೇಂದ್ರ ತಿಂಗಳಿಗೊಮ್ಮೆ ಒಂದು ಕೇಂದ್ರ ಅಂತ ಆಗುತ್ತೆ. ಈ ಕೇಂದ್ರದಲ್ಲಿ ಇವೆಲ್ಲವೂ ಅಭ್ಯಾಸ ಆಗಬೇಕು. ಆಲ್ ಆಫ್ ಎ ಸಡನ್ ಮನೆಯೊಳಗೆ 4 ಕೋಣೆ ಒಳಗೆ ಇದ್ದಂತಹ ಒಬ್ಬ ಮಹಿಳೆಯನ್ನ ನೀವು ಸಮಾಜದಲ್ಲಿ ನೇತೃತ್ವ ವಹಿಸಿಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ. ಆದರೆ ಪೂಜ್ಯರ ಚಿಂತನೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಇತಿಹಾಸ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಆರಾಧನೆ ಇವೆಲ್ಲವೂ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಆದರೆ ನಮ್ಮ ಜೊತೆ ಜೀವನ ಮಾಡ್ತಾ ಇರುವಂತಹ ಜನರ ಸೇವೆ ಕೂಡ, ಅದು ಕೂಡ ಭಗವಂತನ ಸೇವೆ. ಜನಾರ್ದನನ ಸೇವೆ, ಜನರ ಸೇವೆ ಎರಡು ಕೂಡ ಒಂದೇ ಅಂತೇಳಿ ಹೇಳಿ ನಂಬಿರುವಂತಹ ಪೂಜ್ಯ ತಾವಂದ್ರು ಇಂತಹ ಸಾಮಾಜಿಕವಾದಂತಹ ಕಾರ್ಯಕ್ರಮ, ಸಮಾಜದಲ್ಲಿರುವಂತಹ ಕೆಲವೊಂದು ಕೊರತೆಗಳು ಏನಿದೆ, ಕೊರತೆ ಅಂತೇಳಿ ಹೇಳಿದ್ರೆ ನಮ್ಮದು ಅಭಿವೃದ್ಧಿ ಆಗ್ತಾ ಇರುವಂತಹ ದೇಶ. ಅಭಿವೃದ್ಧಿ ಆದ ದೇಶಗಳಲ್ಲಿ ಎಲ್ಲವೂ ಚೆನ್ನಾಗಿರ್ತದೆ, ಆದರೆ ನಮ್ಮದು ಅಭಿವೃದ್ಧಿ ಆಗ್ತಾ ಇರುವಂತಹ ಕ್ಷೇತ್ರ, ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇರ್ಬೋದು, ಗ್ರಾಮಗಳಲ್ಲಿ ಸಮುದಾಯದ ಅಭಿವೃದ್ಧಿ ಇರ್ಬೋದು, ಗ್ರಾಮಗಳಲ್ಲಿ ಕುಟುಂಬದ ಅಭಿವೃದ್ಧಿ ಇರ್ಬೋದು, ಅಥವಾ ಆರ್ಥಿಕತೆಯ ಅಭಿವೃದ್ಧಿಗಳಿರ್ಬೋದು. ಇವೆಲ್ಲವೂ ಕೂಡ ಆದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತೇಳಿ ಹೇಳಿ ನಮ್ಮನ್ನು ಕರೆಸ್ಕೊಳ್ಳಿಕ್ಕಾಗ್ತದೆ. ಅಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇವತ್ತು ಸಮಾಜಕ್ಕೆ ಕೊಟ್ಟಿರುವಂತಹ ಕ್ಷೇತ್ರ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಪೂಜ್ಯರ ಹೆಗಲಿಗೆ ಕೊಟ್ಟು ಈ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ಗಂಧದ ರೂಪದಲ್ಲಿ ಸವಿಸಿಕೊಳ್ತಾ ಇದ್ದಾರೆ. ಅವರಿಗೆ ಇವತ್ತು ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ ಮಣಿಕರ್ಣಿಕಾ ಮೇಡಮ್ ಅವರು ಹಾಗೂ ತೇಜಸ್ವಿ ಮೇಡಮ್ ಅವರು. ನಾನು ಆ ವಿಚಾರದ ಬಗ್ಗೆ ಮಾತಾಡೋದಿಲ್ಲ, ಆ ವಿಚಾರವನ್ನು ಅವರು ಕೈಗೆತ್ತಿಕೊಳ್ತಾರೆ. ಬಹಳ ಮುಖ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಒಂದು ಸರ್ವಾಂಗೀಣ ಅಭಿವೃದ್ಧಿ ಅಂತೇಳಿ ಹೇಳುವಂತಹ ಅಭಿವೃದ್ಧಿಯ ಮಂತ್ರ ಅದು. ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತ, ಯಾರು ಕೂಡ ಸೌಲಭ್ಯ ವಂಚಿತರಾಗಬಾರದು ಅಂತೇಳಿ ಹೇಳಿ ಎಲ್ಲ ಸೌಲಭ್ಯಗಳು ಗ್ರಾಮೀಣ ಏನು ನಾವು ಹೇಳ್ತೇವೆ ಲಾಸ್ಟ್ ಮೈಲ್ ಡೆಲಿವರಿ ಅಂತ ಹೇಳ್ತಾರೆ, ಅಂದರೆ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳ್ತಾರೆ. ಆ ಲೆವೆಲಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಒದಗಬೇಕು ಅಂತೇಳಿ ಹೇಳುವಂತಹ ಆಶಯ. ಅದು ಒಂದು ಕುಟುಂಬವನ್ನು ಕೇಂದ್ರೀಕರಿಸಿಕೊಂಡಿರ್ಬೋದು, ಅಥವಾ ಒಂದು ಬಹಳ ಮುಖ್ಯವಾಗಿ ಮಹಿಳೆಯರನ್ನು ಕೇಂದ್ರೀಕರಿಸಿಕೊಂಡಿರ್ಬೋದು, ಅಥವಾ ಒಂದು ಗ್ರಾಮವನ್ನು ಕೇಂದ್ರೀಕರಿಸಿಕೊಂಡಿರ್ಬೋದು, ಅಥವಾ ಒಂದು ಗ್ರಾಮದಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳನ್ನು ಗುರಿಯಾಗಿಟ್ಟುಕೊಂಡಿರ್ಬೋದು. ಇವೆಲ್ಲವೂ ಕೂಡ ಅಭಿವೃದ್ಧಿ ಆದರೆ ಜನಜೀವನ ಸುಲಲಿತ ಆಗುತ್ತೆ, ಎಲ್ಲರಿಗೂ ಕೂಡ ಸಿಗಬೇಕಾದಂತಹ ಸೌಲಭ್ಯಗಳು ಸಿಕ್ಕಿ ಅವರ ಜೀವನ ಸುಧಾರಣೆ ಆಗುತ್ತೆ ಅಂತೇಳಿ ಹೇಳುವಂತಹ ಉದ್ದೇಶ. ಈ ಜೀವನ ಸುಧಾರಣೆ ಆಗಿ ಆರ್ಥಿಕ ಸುಧಾರಣೆ ಆಗಬೇಕಾದ ಆಧಾರ ಸ್ತಂಭಗಳು ಅವರು ಕೂಡ
ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡ್ಬೋದು. ಅವಕಾಶಗಳನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡಬೇಕು, ಅವರಿಗೆ ಸರಿಯಾದ ವಿದ್ಯೆಯನ್ನು ಕೊಡಬೇಕು. ಸಂಸಾರ ತೂಗಿಸುವುದರ ಜೊತೆಗೆ ಒಂದು ಆಫೀಸ್ ಇರಬಹುದು, ದೇಶವನ್ನು ಕೂಡ ಚಲಾಯಿಸುವಂತಹ ಸಾಮರ್ಥ್ಯ ಹೆಣ್ಣು ಮಕ್ಕಳಿಗೆ ಖಂಡಿತವಾಗಿ ಇದೆ. ಅದನ್ನು ತುಂಬಾ ಜನ ನಿರೂಪಣೆ ಮಾಡಿದ್ದಾರೆ. ಸೊ ಅಂತಹ ಮಹಿಳೆಯರು ನಾವು ಆಗಬೇಕು. ನಾಯಕತ್ವ, ಲೀಡರ್ಶಿಪ್ ಏನಿದೆ ಅದನ್ನು ನಾವು ತೋರಿಸಬೇಕು. ಇದಕ್ಕೆ ಬೇಕಾಗುವ ಮಾಹಿತಿಗಳು ಏನಿದೆ ಅದನ್ನು ನಾವು ನಿರಂತರವಾಗಿ ನಾವು ಪಡ್ಕೊಳ್ಬೇಕು. ಇವತ್ತು ಜ್ಞಾನ ಅಂತೇಳಿ ಹೇಳುವಂಥದ್ದು, ಜ್ಞಾನ ವಿಕಾಸ ಅಂತೇಳಿ ಹೇಳುತ್ತೆ, ನಮ್ಮ ಜ್ಞಾನವನ್ನು ವಿಕಾಸಗೊಳಿಸಲಿಕ್ಕೆ ಇರುವಂತಹ ಕಾರ್ಯಕ್ರಮ. ಹಾಗಾಗಿ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕೌಟುಂಬಿಕ ಸಾಮರಸ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಸ್ವಂತ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಮಹಿಳೆಯರಿಗೆ ಇರುವಂತಹ ಕಾನೂನಿನ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ, ಸರ್ಕಾರದ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ, ಹೀಗೆ ಈ ಎಲ್ಲ ವಿಚಾರಗಳನ್ನು ಒಳಗೊಂಡ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ನೀವೆಲ್ಲರೂ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಮ್ಮ ಯೋಜನಾಧಿಕಾರಿಗಳಾಗ ಹೇಳಿದಾಗೆ ನಾವೆಲ್ಲ ಪ್ರಬುದ್ಧ ಮಹಿಳೆಯರು. ಈ ಎಲ್ಲ ಜ್ಞಾನ ಅಂದ್ರೆ ಅರಿವು ನಮಗೆ ಯಾವತ್ತೂ ಬೆಳಕನ್ನು ಕೊಡುತ್ತೆ. ಅಂದ್ರೆ ಜನ ಫೇಸ್ಬುಕ್ ಅಲ್ಲಿ ಇದ್ದೀರಾ ಲೇಡೀಸ್? ಯಾರ್ಯಾರೆಲ್ಲ ಫೇಸ್ಬುಕ್ ಅಲ್ಲಿ ಇದ್ದೀರಾ? ಇರಲೇಬೇಕು. ಎಲ್ಲರ ಹತ್ರ ಮೊಬೈಲ್ ಇದೆಯಾ? ಎಲ್ಲರ ಹತ್ರ ಮೊಬೈಲ್ ಇದೆಯಾ? ಎಲ್ಲರೂ ಫೇಸ್ಬುಕ್ ಅಲ್ಲಿ ಅಕೌಂಟ್ ಹೊಂದಿರೋರು ಯಾರ್ಯಾರಿದ್ದೀರಿ ಕೈ ಎತ್ತಿ. ಸಮಾಜದಲ್ಲಿ ಹಿಂದುಳಿದ ವರ್ಗ ಅಂತ ಕನ್ಸಿಡರ್ ಮಾಡುವ ಲೆವೆಲಿಗೆ ಇವತ್ತು ಸಾಮಾಜಿಕ ಜಾಲತಾಣ ಈ ಸಮಾಜ ಇವರು ಉಪಯೋಗ ಏನು ಅಂತ ವೆರಿ ಫಸ್ಟ್ ನಾವು ತಿಳ್ಕೋಬೇಕು. ಅದನ್ನ ಬೇರೆ ಯಾವ ಶಿಕ್ಷಣ ಶೈಕ್ಷಣಿಕವಾಗಿ ಬಹಳ ವ್ಯಾಪಕವಾಗಿ ಇದು ಪ್ರಭಾವ ಬೀರುತ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವಂತಹ ವಾಟ್ಸಪ್ ಥ್ರೂ ಯೂಟ್ಯೂಬರ್ಸ್, ಸಂಪನ್ಮೂಲ ವ್ಯಕ್ತಿಗಳು ಯೂಟ್ಯೂಬ್ ಚಾನೆಲ್ಗಳನ್ನ ಓಪನ್ ಮಾಡ್ಕೊಂಡಿರ್ತಾರೆ. ಇನ್ಫಾರ್ಮೇಶನ್ ನಮಗೆ ನಾವೇ ಪಡ್ಕೋಬೇಕು. ನಮಗೆ ನಾವು ಆರೋಗ್ಯನ ನಾವೊಂದು ಪುಸ್ತಕ ಬಂದಿದ್ದೀವಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಅಂದರೆ ಡಾಕ್ಟ್ರನ್ನ ದೂರ ಇಡಬೇಕು. ಆದರೆ ಯಾವಾಗಲಾದ್ರೂ ಒಂದು ಎಮರ್ಜೆನ್ಸಿ ಹೋಗ್ಬೇಕೆ ಹೊರತು ಡಾಕ್ಟ್ರು ರೊಟೀನ್ ಆಗಬಾರ್ದು. ನಮಗೆ ನಮ್ಮ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೋಬೇಕು ಅಂತ ನಾವು ತಿಳ್ಕೊಂಡ್ರೆ ಅದಷ್ಟು ಒಂದು ಭಾಗ್ಯ, ಅದಷ್ಟು ಒಂದು ಒಳ್ಳೆಯ ವಿಚಾರ ಇರೋದಿಲ್ಲ. ಆರೋಗ್ಯ ಅಂದರೆ ಏನು? ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳಿದೆ ಅಂತ ಹೇಳಿದ್ರೆ, ಆರೋಗ್ಯ ಅಂದರೆ ನಾವೆಲ್ಲ ತಿಳ್ಕೊಂಡಿರೋದು ನಮ್ಮ ಶರೀರ ಚೆನ್ನಾಗಿದ್ದರೆ ನಮ್ಗೆ ಆರೋಗ್ಯವಾಗಿದ್ದೀವಿ ಅಂತ. ಅದಷ್ಟು ಶರೀರದ ವಿಚಾರ ಮಾತ್ರ ಅಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳಿದೆ ಅಂತಂದರೆ, ಆರೋಗ್ಯ ಅಂದರೆ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ. ಇದು 4 ಇದ್ರೆ ಮಾತ್ರ ಆರೋಗ್ಯ. ಯಾವುದೋ ಬರೀ ದೈಹಿಕ ಆರೋಗ್ಯ ಇದ್ರೆ ಮಾತ್ರ ಆರೋಗ್ಯ ಅಲ್ಲ ಅಂತ ಹೇಳಿ. ಹಾಗಾಗಿ ಇದನ್ನು ಹೇಗೆ ಕಾಪಾಡ್ಕೊಳ್ಳೋದು ಅಂತ ನಾವು ತಿಳ್ಕೋಬೇಕು. ದೈಹಿಕ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅಂತಂದ್ರೆ, ಒಳ್ಳೆಯ ಆಹಾರನ ನಾವು ಟೈಮಿಗೆ ಸರಿಯಾಗಿ ತಗೋಬೇಕು. ನಮ್ಮ ಅನೇಕ ಗ್ರಾಮೀಣ ಮಹಿಳೆಯರು ನಮ್ಮ ಹತ್ರ ಬರ್ತಾರೆ, ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಟ್ರಬಲ್ ಇದು ಯಾವಾಗ ಊಟ ಮಾಡ್ತೀಯಮ್ಮ ಅಂತಂದರೆ ಅವರು ಗಂಡಸರು ಹೇಳ್ತಾರೆ, ಬೆಳಗ್ಗೆ ತಿಂಡಿನ ಅವರು 1 ಗಂಟೆಗೆ ತಿಂತಾರೆ, ಮಧ್ಯಾಹ್ನ ಊಟ
ಬಟ್ ಬೇರೆ ಹುಡುಗಿರು ಯಾರೇ ಸ್ಪೋರ್ಟ್ಸ್ ಬರ್ಬೇಕು ಅಂದ್ರೆ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರೋದ್ರಲ್ಲಿ ಪೇರೆಂಟ್ಸ್ ಒಪ್ಪಲ್ಲ ಕಳ್ಸಕ್ಕೆ. ಬಟ್ ನಾನು ಹೇಳ್ತೀನಿ ಅಂದ್ರೆ ನಿಮ್ಮ ಮಕ್ಕಳು ಎಲ್ಲಾ ಹುಡುಗಿಯರಂತಲ್ಲ, ಹುಡುಗಿರು ಎಲ್ಲಾರು ಸ್ಪೋರ್ಟ್ಸಿಗೆ ಅವ್ರು ಇಷ್ಟಪಟ್ಟು ಕಳಿಸಿ, ಇಷ್ಟಪಟ್ಟಿದ್ರು ಹೋಗಿ ಅಚೀವ್ ಮಾಡಿ ಅಂತ ಕಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವೊಬ್ರು ಸಪೋರ್ಟಿವ್ ಆಗಿರ್ತಾರೆ, ಕೆಲವೊಬ್ರು ಸಪೋರ್ಟಿವ್ ಆಗಿರಲ್ಲ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಾವೆಷ್ಟು ಅಡಿಕ್ಷನ್ ಆಗಿದ್ದೀವಿ ಅನ್ನೋದಕ್ಕೆ ನಾವೆಲ್ಲ ನಮ್ಮಮ್ಮಂದಿರೆಲ್ಲ ನಮಗೆ ಚಂದಮಾಮನ್ ತೋರಿಸಿ ಊಟ ಮಾಡಿಸ್ತಾ ಇದ್ರು. ಹೌದಾ? ನನಗೆ ನೆನಪಿದೆ, ಹೋದ್ರೆ ನನ್ನ ಜೊತೆನೇ ಚಂದ್ರ ಬರ್ತಾ ಇದ್ರು. ಆದರೆ ಇವತ್ತು ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಗೊತ್ತಾ? ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು 4 ರೀಲ್ಸ್ ನೋಡಿದ್ರೇ ನಿಮ್ಮ ಮಗು ಊಟ ಮಾಡೋದು. ಹೌದಾ? ಹೌದಾ? ಹೌದು. ಮತ್ತೆ ನಿಮ್ಮ ಮಕ್ಕಳಿಗೆ ವೇದಿಕೆಗಳು ಸಿಗ್ತಾ ಇದೆ. ನಿಮ್ಮ ಮಕ್ಕಳು ತುಂಬ ಈಗ ಡಾನ್ಸು, ಮತ್ತೇನೋ ಒಂದು ಭಾಷಣ, ಮತ್ತೇನೋ ಒಂದು ಆ ಮಗುಗೆ ಸ್ಟೇಜ್ ಫಿಯರ್ ಹೋಗುವಂಥ ವೇದಿಕೆ ಯಾವುದು ನಮ್ಮ ಸಾಮಾಜಿಕ ಜಾಲತಾಣಗಳಾಗಿದೆ. ನಾವು ಫೇಸ್ಬುಕ್ಕಲ್ಲಿ, ರೀಲ್ಸಲ್ಲಿ, ಇನ್ಸ್ಟಾಗ್ರಾಮ್, ಅದರ ಅರಿವಿದೆ ಅಲ್ವಾ ನಿಮಗೆಲ್ಲ? ಏನೇನು ಸಿಗುತ್ತೆ ರೀಲ್ಸಲ್ಲಿ ನಮ್ಗೆ ಗೊತ್ತಲ್ವಾ? ಏನೆಲ್ಲ ಸಿಗುತ್ತೆ ವ್ಯಸನಿಗಳಾಗಿದ್ದಾರೆ. ಮಕ್ಕಳಿಗೆ ಯಾವ ಥರ ಇನ್ಫಾರ್ಮೇಟಿವ್ ಇದೆ ಅಂತಂದರೆ, ನಾವ್ಯಾರು ಮಕ್ಕಳಿಗೆ ಚಂದಮಾಮ ಅಭ್ಯಾಸನೇ ಬಿಟ್ಬಿಟ್ಟಿದ್ದೀವಿ. ಮಕ್ಕಳಿಗೆ ರೀಲ್ಸ್ ತೋರಿಸ್ತಿದ್ದೀವಿ ವಿನಃ ಚಂದಮಾಮ ಪುಸ್ತಕ ತಂದು ಕೊಡ್ತಾ ಇಲ್ಲ. ಹೌದಾ? ಮಕ್ಕಳು ಈ ನಿಟ್ಟಿನಲ್ಲಿ ಓದಿನ ಆಸಕ್ತಿನ ಕಳ್ಕೊತಾ ಇದ್ದಾರೆ. ದಿನನಿತ್ಯದ ಜೀವನದಲ್ಲಿ ಅವರಿಗೆ ಪುಸ್ತಕಗಳ ಬಗ್ಗೆ ಆಸಕ್ತಿನೇ ಕಡಿಮೆ ಆಗೋಗಿದೆ. ಅಷ್ಟು ಅಟ್ರಾಕ್ಟಿವ್ ಆಗಿ ಏನು ನಾವು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂತ ಏನು ಹೇಳ್ತೀವಿ ಅದು ಮಕ್ಕಳನ್ನ ಅಷ್ಟು ಆಕರ್ಷಿಸ್ತಾ ಇದೆ. ಇದು ಮಕ್ಕಳ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋದಾದರೆ, ಮಕ್ಕಳು ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಮಾಡ್ಕೋತಾ ಇದ್ದಾರೆ, ಮತ್ತು ಕಣ್ಣಿನ ದೃಷ್ಟಿ ದೋಷವನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಅನೈತಿಕ ವಿಚಾರಗಳು ಕೂಡ ಬಹಳ ಬೇಗ, ನಾವು ಹೆಚ್ಚು ಒಳ್ಳೆಯದನ್ನು ತಗೊಳ್ಳೋ ನಿಟ್ಟಿನಲ್ಲಿ ಅನೈತಿಕ ವಿಚಾರಗಳು ಬಹಳ ಬೇಗ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಬೇಡದ್ದನ್ನು ಕಲಿಯುವಂತಹ ನಿಟ್ಟಿನಲ್ಲಿ ಮಕ್ಕಳು ಬಹಳ ಬೇಗ ಆಕರ್ಷಿತರಾಗ್ತಿದ್ದಾರೆ.